ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿಂಬು ಬೆಡ್ಶೀಟ್ ಆಕ್ಷೇಪಣೆಗೆ ಇಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ದರ್ಶನ್ ಆರೋಪಕ್ಕೆ ಜೈಲಾಧಿಕಾರಿಗಳ ಆಕ್ಷೇಪಣಾ ಅರ್ಜಿ ಇದು. ಇನ್ನು ದರ್ಶನ್ ಕಷ್ಟಕರ ಲೈಫ್ ಲೀಡ್ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಜೈಲಾಧಿಕಾರಿಗಳು. ದಿನಕ್ಕೆ 20 ಬಾರಿ ಕೇಳಿದ್ರು ಸವಲತ್ತನ್ನ ಕೊಡ್ತಾ ಇಲ್ಲ ಅಂತ ಕೋರ್ಟ್ನಲ್ಲಿ ಆರೋಪಿ ದರ್ಶನ್ ಆರೋಪವನ್ನ ಮಾಡಿದ್ರು. ದರ್ಶನ್ ಬಹಳಷ್ಟು ಕಷ್ಟಕರ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ ಎನ್ನುವಂತಹ ಆರೋಪ ಇದು. ಆದ್ರೆ ಇದಕ್ಕೆ ಆಕ್ಷೇಪಣಾ ಅರ್ಜಿಯನ್ನ ಜೈಲಾಧಿಕಾರಿಗಳು ಇಂದು ಕೋರ್ಟ್ಗೆ ಸಲ್ಲಿಸಲಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿಂಬು ಬೆಡ್ಶೀಟ್ ಆಕ್ಷೇಪಣೆಗೆ ಇಂದು ಅರ್ಜಿ ಸಲ್ಲಿಕೆಯಾಗುತ್ತೆ. ದರ್ಶನ್ ಆರೋಪಕ್ಕೆ ಜೈಲಾಧಿಕಾರಿಗಳ ಆಕ್ಷೇಪಣಾ ಅರ್ಜಿ ಇದು. ದರ್ಶನ್ ಕಷ್ಟಕರ ಲೈಫ್ ಮಾಡ್ತಾ ಇರುವಂತಹ ಆರೋಪವನ್ನ ಮಾಡಿದ್ರು. ಕೋರ್ಟ್ಗೆ ಈ ಬಗ್ಗೆ ಅಂದ್ರೆ ಇದಕ್ಕೆ ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ಜೈಲಾಧಿಕಾರಿಗಳು. ದಿನಕ್ಕೆ 20 ಬಾರಿ ಕೇಳಿದ್ರು ಕೂಡ ಸವಲತ್ತನ್ನ ಕೊಡ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ಕಷ್ಟಕರ ಆಗ್ತಾ ಇದೆ ಇಲ್ಲಿ ಜೀವನವನ್ನ ನಡೆಸೋದು ಅಂತ ಕೋರ್ಟ್ನಲ್ಲಿ ಆರೋಪವನ್ನ ಮಾಡಿದ್ರು ಆರೋಪಿ ದರ್ಶನ್. ಜೊತೆಗೆ ನನಗೆ ದಿಂಬು ಬೆಡ್ಶೀಟ್ ಕೊಡಿ, ಇಲ್ಲಾಂದ್ರೆ ವಿಷನಾದ್ರೂ ಕೊಟ್ಬಿಡಿ ಎನ್ನೋದಾಗಿ ದರ್ಶನ್ ಈ ಹಿಂದೆ ಹೇಳಿಕೆಯನ್ನ ಕೂಡ ನೀಡಿರ್ತಾರೆ. ಇದಾದ ಬಳಿಕ ಕೋರ್ಟ್ ಅಂದ್ರೆ ಜಡ್ಜ್ ಇವರಿಗೆ ದಿಂಬು ಬೆಡ್ಶೀಟ್ ಸೇರಿದಂತೆ ಬೇಸಿಕ್ ಫೆಸಿಲಿಟಿ ನೀಡಬೇಕು ಎನ್ನುವುದಾಗಿ ಆದೇಶವನ್ನ ನೀಡಿರುತ್ತೆ. ಆದ್ರೆ ಕೋರ್ಟ್ ಆದೇಶದ ಹೊರತಾಗಿಯೂ ಕೂಡ ಯಾವುದೇ ರೀತಿ ದಿಂಬು ಬೆಡ್ಶೀಟ್ಗಳನ್ನ ನೀಡಿಲ್ಲ ಎನ್ನುವುದಾಗಿ ಆರೋಪವನ್ನ ದರ್ಶನ್ ಮತ್ತೆ ಮಾಡಿರ್ತಾರೆ. ದರ್ಶನ್ ಪರ ವಕೀಲರು ಕೂಡ ಈ ಒಂದು ಆರೋಪವನ್ನ ಮಾಡಿರ್ತಾರೆ. ಆದ್ರೆ ಈ ಆರೋಪಕ್ಕೆ ಇಂದು ಜೈಲಾಧಿಕಾರಿಗಳು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಏನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ದಿಂಬು ಬೆಡ್ಶೀಟ್ ನೀಡ್ತಾ ಇಲ್ಲ, ನನ್ನನ್ನು ಅಂದರೆ ತುಂಬ ಕಷ್ಟಕರವಾಗಿ ನಾನು ಲೈಫನ್ನು ಲೀಡ್ ಮಾಡ್ತಿದ್ದೇನೆ ಅಂತ ದರ್ಶನ್ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಇದಕ್ಕೆ ಇಂದು ಆಕ್ಷೇಪಣಾ ಅರ್ಜಿ ಸಲ್ಲಿಕೆ ಆಗುತ್ತೆ. ಈ ಬಗ್ಗೆ ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಸಂಪರ್ಕ ಕಡಿತವಾಗಿದೆ. ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೇವೆ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಸಾಕಷ್ಟು ಆರೋಪವನ್ನು ಮಾಡಿರ್ತಾರೆ. ಅಂದರೆ ಪಕ್ಕದಲ್ಲಿ ಪಾಕ್ ಉಗ್ರರಿದ್ದಾರೆ, ಅವರಿಗೆ ಬೇಸಿಕ್ ಫೆಸಿಲಿಟಿಯನ್ನು ನೀಡಿದ್ದಾರೆ. ಅಂದರೆ ಅವರ ಇದರಲ್ಲಿ ಟಿವಿ ಇದೆ, ಅವರ ಸೆಲ್ನಲ್ಲಿ ಟಿವಿ ಇದೆ, ಜೊತೆಗೆ ಅವರಿಗೆ ದಿಂಬು ಬೆಡ್ಶೀಟ್ ಹಾಸಿಗೆ ಇವೆಲ್ಲವನ್ನ ಕೂಡ ನೀಡಲಾಗ್ತಾ ಇದೆ. ಆದರೆ ನನಗೆ ಯಾವ ರೀತಿ ಫೆಸಿಲಿಟಿ ಕೂಡ ನೀಡಿಲ್ಲ, ಅದು ಕೂಡ ಕೋರ್ಟ್ ಆದೇಶದ ಹೊರತಾಗಿಯೂ ಯಾವುದೇ ರೀತಿ ಫೆಸಿಲಿಟಿ ಸಿಕ್ಕಿಲ್ಲ ಅನ್ನೋದಾಗಿ ದರ್ಶನ್ ಆರೋಪವನ್ನ ಮಾಡಿರ್ತಾರೆ. ದರ್ಶನ್ ಪರ ವಕೀಲರು ಈ ಬಗ್ಗೆ ಕೋರ್ಟ್ಗೆ ಮನವಿಯನ್ನ ಕೂಡ ಮಾಡಿರ್ತಾರೆ, ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಇದಕ್ಕೆ ಪ್ರತ್ಯುತ್ತರವಾಗಿ ಜೈಲಾಧಿಕಾರಿಗಳು ಆಕ್ಷೇಪಣಾ ಅರ್ಜಿಯನ್ನ ಇಂದು ಸಲ್ಲಿಸಲಿದ್ದಾರೆ. ದರ್ಶನ್ ಕಷ್ಟಕರ ಲೈಫನ್ನು ಲೀಡ್ ಮಾಡ್ತಿದ್ದಾರೆ, ಅವರಿಗೆ ಅಲ್ಲಿ ಕಷ್ಟ ಆಗ್ತಾ ಇದೆ, ಒಂದು ಬೇಸಿಕ್ ಫೆಸಿಲಿಟಿ ಇಲ್ಲ. ಹೀಗಾಗಿ ಅಂದರೆ ಬೇಕಂತಾನೆ ಅಧಿಕಾರಿಗಳು ಈ ರೀತಿ ಮಾಡ್ತಿದ್ದಾರೆ. ಒಂದು 25 ಜಾಗದಲ್ಲಿ ಅಂದರೆ 25 ಅಡಿ ಜಾಗದಲ್ಲಿ ವಾಕಿಂಗ್ ಮಾಡೋದಕ್ಕೆ ಹೇಳ್ತಾರೆ. ಇದರಿಂದ ಸಾಕಷ್ಟು ಕಷ್ಟ ಆಗ್ತಾ ಇದೆ ದರ್ಶನ್ಗೆ ಅನ್ನೋದಾಗಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿತ್ತು. ಇದಕ್ಕೆ ಇವತ್ತು ಪ್ರತ್ಯುತ್ತರವಾಗಿ ಜೈಲಾಧಿಕಾರಿಗಳು ಒಂದು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್. ಭವ್ಯ, ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಸಾಕಷ್ಟು ಆರೋಪವನ್ನ ಮಾಡಿದ್ರು. ಅಂದ್ರೆ ಕೋರ್ಟ್ ಆದೇಶದ ಹೊರತಾಗಿಯೂ ಕೂಡ ದಿಂಬು ಬೆಡ್ಶೀಟ್ಗಳನ್ನ ನೀಡ್ತಾ ಇಲ್ಲ ಎನ್ನುವಂತಹ ಆರೋಪ. ಇದಕ್ಕೆ ಪ್ರತ್ಯುತ್ತರವಾಗಿ ಇವತ್ತು ಜೈಲಾಧಿಕಾರಿಗಳು ಒಂದು ಆಕ್ಷೇಪಣಾ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ಅಂತ? ಚಿಂತನ ಖಂಡಿತ. ಯಾಕಂದ್ರೆ ದರ್ಶನ್ ಪರ ವಕೀಲರು ಈಗಾಗಲೇ ಅವರಿಗೆ ಜೈಲಿನಲ್ಲಿ ಯಾವುದೇ ರೀತಿಯಾದಂತಹ ಫೆಸಿಲಿಟಿಯನ್ನ ಕೊಡ್ತಾ ಇಲ್ಲ ಅನ್ನೋ ಆರೋಪವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಜೈಲಾಧಿಕಾರಿಗಳು ಜೈಲು ಮ್ಯಾನ್ಯುವಲ್ ಪ್ರಕಾರ ಏನೆಲ್ಲ ಬೇಸಿಕ್ ಅವರಿಗೆ ಕೊಡ್ಬೇಕು ಅದೆಲ್ಲ ಕೊಟ್ಟಿದ್ದೀವಿ ಅನ್ನೋ ವಿಚಾರವನ್ನ ವಕೀಲರ ಮೂಲಕ ತಿಳಿಸಿದ್ರು. ಸೊ ಖುದ್ದಾಗಿ ಇವತ್ತು ನ್ಯಾಯಾಲಯ ಜೈಲಾಧಿಕಾರಿಗಳೇ ಹಾಜರಾಗ್ಬೇಕಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ದರ್ಶನ್ ಪರ ವಕೀಲರು ಏನೆಲ್ಲ ಆರೋಪವನ್ನ ಮಾಡಿದ್ದಾರೆ ಅದಕ್ಕೆ ಪ್ರತ್ಯಾರೋಪವಾಗಿ ಇವತ್ತು ಜೈಲಾಧಿಕಾರಿಗಳೇ ಖುದ್ದಾಗಿ ಭೇಟಿ ಕೊಟ್ಟು ತಮ್ಮ ಆಕ್ಷೇಪಣೆಯನ್ನ ಕೂಡ ಸಲ್ಲಿಕೆ ಮಾಡಲಿದ್ದಾರೆ. ಪ್ರಮುಖವಾಗಿ ದರ್ಶನ್ಗೆ ಯಾವುದೇ ರೀತಿಯಾದ ಅಂದ್ರೆ ಮನವಿ ಮಾಡಿದ್ರು ಕೂಡ ಜೈಲಾಧಿಕಾರಿಗಳು ನೀಡ್ತಾ ಇಲ್ಲ. ಊಟ ಆಗಿರ್ಬೋದು, ಸರಿಯಾದ ನೀರಾಗಿರ್ಬೋದು, ತಲೆದಿಂಬಾಗಿರ್ಬೋದು, ಹೊದಿಕೆ ಆಗಿರ್ಬೋದು, ವಾಕಿಂಗ್ ಸೌಲಭ್ಯ ಆಗಿರ್ಬೋದು, ಹಾಗೇನೆ ಬ್ಯಾರಕ್ ನಲ್ಲಿ ಕ್ವಾರಂಟೈನ್ ಮೂಲಕ ಇರಿಸಲಾಗಿದೆ ಅನ್ನೋ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸೊ ಜೈಲಾಧಿಕಾರಿಗಳು ಇವತ್ತು ನ್ಯಾಯಾಧೀಶರ ಉತ್ತರಕ್ಕೆ ಯಾವ ರೀತಿ ಪ್ರತ್ಯುತ್ತರ ಕೊಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ದರ್ಶನ್ ಪರ ವಕೀಲರು ಅಂದ್ರೆ ಒಂದು ವೇಳೆ ನ್ಯಾಯಾಧೀಶರ ಅಂದ್ರೆ ನ್ಯಾಯಾಲಯದಲ್ಲಿ ಒಂದು ವೇಳೆ ನಮಗೆ ನ್ಯಾಯ ಸಿಗದೆ ಹೋದರೆ ಮುಂಬರುವಂತಹ ದಿನಗಳಲ್ಲಿ ಮಾನವ ಹಕ್ಕುಗಳ ಆಯೋಗಕ್ಕೆ ಕೂಡ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಸೊ ಇವತ್ತು ನ್ಯಾಯಾಧೀಶರು ಜೈಲಾಧಿಕಾರಿಗಳ ಬಳಿ ಯಾವ ರೀತಿಯಾದಂತಹ ಪ್ರಶ್ನೆಯನ್ನ ಕೇಳ್ತಾರೆ ಮತ್ತೊಂದು ಪ್ರಮುಖವಾಗಿರುವಂತದ್ದು. ಹಾಗೇನೆ ದರ್ಶನ್ ಇರುವ ಬ್ಯಾರಕ್ ನಲ್ಲಿ ಈಗಾಗಲೇ ಸಿಸಿಟಿವಿಯನ್ನ ಕೂಡ ಅಳವಡಿಕೆ ಮಾಡಿರುವಂತದ್ದು. ಒಂದು ವೇಳೆ ಜೈಲಾಧಿಕಾರಿಗಳು ಸುಳ್ಳು ಹೇಳಿದರೆ ಆ ಸಿಸಿಟಿವಿ ಫೂಟೇಜ್ ಅನ್ನ ಕೂಡ ಅಂದ್ರೆ ಜೈಲಾಧಿಕಾರಿಗಳು ನೀಡುವ ಸಾಧ್ಯತೆ ಇದೆ. ಯಾಕಂದ್ರೆ ಜೈಲಾಧಿಕಾರಿಗಳು ದರ್ಶನ್ ಹಾಗೇನೆ ದರ್ಶನ್ ವಕೀಲರು ಮಾಡುವಂತಹ ಆರೋಪವನ್ನ ಒಪ್ಪೋದಕ್ಕೆ ಇನ್ನೂ ಕೂಡ ರೆಡಿ ಇಲ್ಲ.
ಸೊ ಇವತ್ತು ಯಾವ ರೀತಿಯಾದಂತಹ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಪ್ರಮುಖವಾಗಿರುವಂತದ್ದು. ಹಾಗೇನೆ ಅಕ್ಟೋಬರ್ 9ಕ್ಕೆ ಕೂಡ ಇದರ ಬಗ್ಗೆ ಆದೇಶ ಇರುವಂತದ್ದು, ಅಂದ್ರೆ ಎಕ್ಸ್ಟ್ರಾ ತಲೆದಿಂಬ ಆಗಿರ್ಬೋದು, ಹೊದಿಕೆಯನ್ನ ಕೊಡ್ಬೇಕಾ ಕೊಡ್ಬಾರ್ದ ಅನ್ನೋದು. ಬಟ್ ಇವತ್ತು ಕೇವಲ ಆಕ್ಷೇಪಣೆ ಅಂದ್ರೆ ವಾದ ಪ್ರತಿವಾದ ಮಾತ್ರ ನಡೆಯಲಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ. ಸುನಿಲ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.